ಇನ್ನು ರಾಯರೆಡ್ಡಿ ಅವರು ಮಾತಾಡಿದ್ರು. ಆದರೆ ಇಡಿ ದಾಳಿಯ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೈಲೆಂಟ್ ಆಗಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ಗೃಹ ಸಚಿವರು. ಇಡಿ ದಾಳಿಯ ಬಗ್ಗೆ ಮಾಹಿತಿ ಇಲ್ಲ ಅಂತ ಪ್ರತಿಕ್ರಿಯೆ ಅದಕ್ಕೆ ನಕಾರ ಮಾಡಿದ್ದಾರೆ. ಜಾತಿ ಜನಗಣತಿ ವಿಚಾರವಾಗಿ ಮಾತನಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಸಂಪೂರ್ಣವಾಗಿ ಯಾವುದರ ಬಗ್ಗೆನೂ ಮಾತಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಜಾತಿ ಗಣತಿ ಬಗ್ಗೆನೂ ಮಾತಾಡಿಲ್ಲ, ಜೊತೆಗೆ ಇಡಿ ಬಗ್ಗೆನೂ ಮಾತಾಡಿಲ್ಲ, ವಾಲ್ಮೀಕಿ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಕಾಲ್ ತುಳಿದ ಪ್ರಕರಣ ಏನಾಯಿತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಅಂತ ಈ ಹಿಂದೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಮತ್ತೆ ಈಗ ಈ ದಾಳಿಗಳು ನಡೀತಾ ಇರುವಂತದ್ದು ಬಿಜೆಪಿಯ ರಾಜಕೀಯ ಪ್ರೇರಿತ ದಾಳಿ ಅನ್ನೋ ತರದಲ್ಲಿ ಒಂದಿಷ್ಟು ಆರೋಪಗಳು ಇದ್ದಿರ್ತೈತೆ. ಅದು ಈ ರೀತಿ ಆದಾಗ ರಾಜಕೀಯ ಅಂತ ನಾವು ಹೇಳಿದ್ರೆ ಅಪೋಸಿಷನ್ ಅವರು ಇದು ಕಾನೂನುಬದ್ಧ ಅಂತ ಅವ್ರು ಹೇಳ್ತಾರೆ. ಅದು ಅಂತಿಮವಾಗಿ ಹೋರಾಟ ನ್ಯಾಯಾಲಯ. ಸೊ ನ್ಯಾಯಾಲಯ ಒಂದೇ ಅದಕ್ಕೆ ಪರಿಹಾರ. ಈಗ ನಾವೇನು ಹೇಳಿದ್ರು ಅದನ್ನ ಲೆಕ್ಕಕ್ಕೆ ಬರೋಲ್ಲ, ಅವ್ರು ಹೇಳಿದ್ರು ಲೆಕ್ಕಕ್ಕೆ ಬರೋಲ್ಲ. ಸೊ ಏನಿದ್ರು ನಾವು ಕ್ಲೀನ್ ಚೀಟ್ ತೆಗೆದುಕೊಳ್ಬೇಕಾದ್ರೆ ಅದು ನ್ಯಾಯಾಲಯ ಒಂದೇ ನಮಗೆ ಮಾರ್ಗ. ಸೊ ನೋಡೋಣ, ಸಾಯಂಕಾಲವರೆಗೆ ಬಹುಶಃ ಶಾಸಕರ ಪ್ರಿಯ ಮಾತಾಡ್ತೀವಿ. ಅದಕ್ಕೆ ಏನು ಕೇಳೋಣ, ಕೇಳಿದ್ಮೇಲೆ ಹೇಳ್ತೀವಿ. ಸರ್, ಈಗ ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೊಸದಾಗಿ ಸಮೀಕ್ಷೆ ಮಾಡಿ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ. ಈ ಹಿಂದೆ ಒಂದು ಸಮೀಕ್ಷೆ ಮಾಡಿತ್ತು, ಅದರಲ್ಲಿ ಏನು ಗೊಂದಲಗಳು ಸ್ಪಷ್ಟವಾಗಿಲ್ಲ. ಅವೈಜ್ಞಾನಿಕ ಅಂತಾರೆ, ಆದರೆ ಯಾವ ರೀತಿಯಾದಂಥ ಅವೈಜ್ಞಾನಿಕ ಅನ್ನುವಂಥ ಸ್ಪಷ್ಟವಾಗಿಲ್ಲ. ಈಗಾಗಲೇ 187 ಕೋಟಿ ಅದಕ್ಕೆ ಖರ್ಚು ಮಾಡಿದೆ. ಈಗ ಮತ್ತೆ ಹೊಸ ಸಮೀಕ್ಷೆ ಮಾಡಕ್ಕೆ ಕೊಟ್ಟಿದ್ದೀರಿ, ಮತ್ತೆ ಅದರಲ್ಲೂ ಇದೇ ರೀತಿಯಾದಂಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.